ರಸ್ತೆಗಳು ಎಲ್ಲಿ ಬರ್ಬೇಕಂತ ಹೇಳಿ ಯಾರು ಡಿಸೈಡ್ ಮಾಡ್ತಾರ? ಮಾಲ್ಗಳು, ಪಾರ್ಕ್ಗಳು ಮತ್ತು ಮನೆಗಳು ಎಲ್ಲೆಲ್ಲಿ ಇರ್ಬೇಕಂತ ಹೇಳಿ ಯಾರು ತೀರ್ಮಾನ ಮಾಡ್ತಾರ? ಯಾಕೆ ಕೆಲವೊಂದು ಸಿಟಿಗಳು ಬಹಳ ಚೆನ್ನಾಗಿ ಪ್ಲಾನ್ ಆಗಿರ್ತಾವ, ಆದ್ರೆ ಇನ್ನೂ ಕೆಲವು ಸಿಟಿಗಳು ಅಸ್ತವ್ಯಸ್ತ ಆಗಿರ್ತಾವ. ಇದೆಲ್ಲದರ ಹಿಂದ ಒಂದು ಕರಿಯರ್ ಅದ ಅರ್ಬನ್ ಪ್ಲಾನಿಂಗ್. ಇವತ್ತಿನ ವಿಡಿಯೋ ಅರ್ಬನ್ ಪ್ಲಾನಿಂಗ್ ಬಗ್ಗೆ. ಇದ್ರ ಬಗ್ಗೆ ನಾವು ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಇದು ಅಂಡರ್ ರೇಟೆಡ್ ಅವಕಾಶನ ಅಥವಾ ಬಹಳ ಲಿಮಿಟೆಡ್ ಆಗಿರೋ ಕರಿಯರ್ನ ಅಂತ ಹೇಳಿ ವಿಡಿಯೋನ ಕಡಿ ತನಕ ನೋಡಿದ್ರೆ ನಿಮಗ ಗೊತ್ತಾಗ್ತದ. ನಮ್ಮ ಚಾನೆಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಅರ್ಬನ್ ಪ್ಲಾನಿಂಗ್ ಅಂದ್ರೆ ಏನು? ಅರ್ಬನ್ ಪ್ಲಾನಿಂಗ್ ಅಂದ್ರ ನಗರಗಳ ವಿನ್ಯಾಸ ಮತ್ತು ನಿರ್ವಹಣೆ. ನಗರಗಳು ಹೆಂಗೆ ಬೆಳಿಬೇಕು ಮತ್ತು ಅಲ್ಲಿನ ವ್ಯವಸ್ಥೆ ಹೆಂಗಿರ್ಬೇಕು ಅನ್ನೋದನ್ನ ಇದು ಡಿಸೈಡ್ ಮಾಡ್ತದ. ಇದರೊಳಗ ರಸ್ತೆಗಳು, ಟ್ರಾನ್ಸ್ಪೋರ್ಟ್, ಮನೆಗಳು, ನೀರು ಮತ್ತು ಸಾರ್ವಜನಿಕ ಸ್ಥಳ ಇವೆಲ್ಲ ಸೇರಿರ್ತಾವ. ಇದು ಸೋಷಿಯಲ್ ಸೈನ್ಸ್, ಇಂಜಿನಿಯರಿಂಗ್ ಮತ್ತು ಗೌರ್ಮೆಂಟ್ ಪಾಲಿಸಿಗಳ ಒಂದು ಕಾಂಬಿನೇಷನ್. ಉದಾಹರಣೆಗೆ ಮೆಟ್ರೋ ಲೈನ್ ಎಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡೋದು ಅರ್ಬನ್ ಪ್ಲಾನಿಂಗ್. ಯಾವ ಜಾಗದಾಗ ಮನಿ ಇರಬೇಕು, ಯಾವ ಜಾಗದಾಗ ವ್ಯಾಪಾರ ಇರಬೇಕು ಅನ್ನೋ ರೂಲ್ಸು ಅರ್ಬನ್ ಪ್ಲಾನಿಂಗ್ನವರ ಮಾಡ್ತಾರ. ಪರಿಸರ ಸ್ನೇಹಿ ನಗರಗಳನ್ನ ಪ್ಲಾನ್ ಮಾಡೋದು ಇದರ ಮುಖ್ಯ ಭಾಗ. ಸರಳವಾಗಿ ಹೇಳ್ಬೇಕಂದ್ರ ನಾವು ನಗರಗಳಲ್ಲೇ ಹೆಂಗೆ ಜೀವನ ನಡೆಸಬೇಕು ಅನ್ನೋದನ್ನ ಅರ್ಬನ್ ಪ್ಲಾನರ್ಸ್ ನಿರ್ಧಾರ ಮಾಡ್ತಾರ. ಈ ಫೀಲ್ಡ್ ಯಾಕೆ ಇಷ್ಟು ಇಂಪಾರ್ಟೆಂಟು? ಜಗತ್ನಾಗ ಅಷ್ಟ ಅಲ್ಲ, ಭಾರತದಾಗನು ಇವತ್ತು ನಗರಗಳು ಬಹಳ ವೇಗವಾಗಿ ಬೆಳಿತಾವ. ಸಾಕಷ್ಟು ಜನ ಹಳ್ಳಿಗಳಿಂದ ಸಿಟಿಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಸಿಟಿ ಒಳಗೆ ಈಗ ಟ್ರಾಫಿಕ್, ಪೊಲ್ಯೂಷನ್ ಮತ್ತು ಜನಸಂಖ್ಯೆ ಸಮಸ್ಯೆ ಜಾಸ್ತಿ ಆಗ್ಯಾವ. ಹಾಗಾಗಿ ಸರಿಯಾಗಿ ಪ್ಲಾನಿಂಗ್ ಇಲ್ಲದೆ ಇದ್ರೆ ನಗರದಾಗ ವಾಸ ಮಾಡೋದು ಕಷ್ಟ ಆಗ್ತದೆ. ಉದಾಹರಣೆಗೆ ಬೆಂಗಳೂರಿನ ಟ್ರಾಫಿಕ್ ಅನ್ನೋದು ಬರೀ ಟ್ರಾಫಿಕ್ ಸಮಸ್ಯೆ ಅಲ್ಲ, ಅದು ಸರಿಯಾದ ಪ್ಲಾನಿಂಗ್ ಇಲ್ಲದೆ ಇರೋದ್ರಿಂದ ಬಂದಿರೋ ಸಮಸ್ಯೆ. ಅದಕ್ಕೆ ಇವತ್ತು ಈ ಫೀಲ್ಡಿಗೆ ಅಷ್ಟೊಂದು ಡಿಮಾಂಡು ಬರ್ತಾ ಇದೆ. ಈ ಅರ್ಬನ್ ಪ್ಲಾನಿಂಗ್ ಯಾರಿಗೆ ಸೂಕ್ತ? ನಗರಗಳು, ಇನ್ಫ್ರಾಸ್ಟ್ರಕ್ಚರ್, ಆರ್ಕಿಟೆಕ್ಚರ್ ಇವೆಲ್ಲದರ ಬಗ್ಗೆ ಆಸಕ್ತಿ ಇರೋ ಸ್ಟೂಡೆಂಟ್ಸ್ಗಳಿಗೆ ಇದು ಸೂಕ್ತ. ಜಾಗ್ರಫಿ, ಪರಿಸರ ಮತ್ತು ಡಿಸೈನಿಂಗ್ ಇಷ್ಟಪಡೋರಿಗೆ ಇದೊಂದು ಒಳ್ಳೆ ಚಾಯ್ಸ್. ಪ್ರಾಕ್ಟಿಕಲ್ ಆಗಿ ಜನರು ಎದುರಿಸ್ತಾ ಇರೋ ಸಮಸ್ಯೆಗಳನ್ನ ಸಾಲ್ವ್ ಮಾಡಲಿಕ್ಕೆ ಯಾರು ಬಯಸ್ತಾರೋ ಅವರು ಈ ಕೋರ್ಸ್ಗಳಿಂದ ಇನ್ನೂ ಜಾಸ್ತಿ ಕಲಿಬಹುದು. ಪಬ್ಲಿಕ್ ಪಾಲಿಸಿ ಅಂದ್ರೆ ಸಾರ್ವಜನಿಕ ನೀತಿಗಳು, ಡೆವಲಪ್ಮೆಂಟ್ ಬಗ್ಗೆ ಕುತೂಹಲ ಇರೋರಿಗೆ ಇದೊಂದು ಒಳ್ಳೆ ಕೋರ್ಸ್. ಆದ್ರೆ ಬರೀ ನಾನು ಡೆಸ್ಕ್ ಜಾಬ್ ಮಾಡ್ತೀನಿ, ಕಾರ್ಪೊರೇಟ್ ಕೆಲಸ ಮಾಡ್ತೀನಿ ಅನ್ನೋರಿಗೆ ಇದು ಕಷ್ಟ ಆಗ್ಬಹುದು. ಫೀಲ್ಡ್ ವರ್ಕ್, ಡೇಟಾ ಅನಾಲಿಸಿಸ್ ಇಷ್ಟ ಪಡದೇ ಇರೋರಿಗೆ ಈ ಕೋರ್ಸು ಹೊಂದುವುದಿಲ್ಲ. ಇದು ಬರೀ ಹಣಕ್ಕಾಗಿ ಮಾತ್ರ ಅಲ್ಲ, ಒಳ್ಳೆ ಉದ್ದೇಶಕ್ಕಾಗಿ ಮಾಡೋ ಕೆಲಸ. ಈ ಅರ್ಬನ್ ಪ್ಲಾನಿಂಗ್ ಒಳಗ ನೀವೇನೇನು ಓದ್ತೀರಿ? ನೀವು ಲ್ಯಾಂಡ್ ಯೂಸ್ ಪ್ಲಾನಿಂಗ್ ಬಗ್ಗೆ ಓದ್ತೀರಿ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಗಳ ಬಗ್ಗೆ ತಿಳ್ಕೊತೀರಿ, ಪರಿಸರ ರಕ್ಷಣೆ ಮತ್ತು ಪ್ಲಾನಿಂಗ್ ಬಗ್ಗೆ ಕಲಿತೀರಿ, ಅರ್ಬನ್ ಎಕನಾಮಿಕ್ಸ್ ಬಗ್ಗೆನೂ ನಿಮ್ಗೆ ಜ್ಞಾನ ಸಿಗ್ತದ. GIS ಅಂತ ಮಾಡರ್ನ್ ಟೂಲ್ಗಳನ್ನ ಬಳಸಲಿಕ್ಕೆ ಕಲಿಸ್ತಾರ. ಮಾಸ್ಟರ್ ಪ್ಲಾನ್ಗಳನ್ನ ಹೆಂಗೆ ರೆಡಿ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತದ. ಸೊ ಇನ್ ಟೋಟ್ಯಾಲಿಟಿ ಒಂದು ಸಿಟಿ ಒಳಗ ಟ್ರಾಫಿಕ್ಕು ಇವತ್ತಿಂದ 5 ವರ್ಷದ ನಂತರ, 10 ವರ್ಷದ ನಂತರ ಎಷ್ಟು ಜಾಸ್ತಿ ಆಗ್ಬಹುದು. ಅದಕ್ಕಾಗಿ ನಾವು ಎಲ್ಲೆಲ್ಲೇ ಬ್ರಿಡ್ಜ್ಗಳನ್ನ, ಸಿಗ್ನಲ್ಗಳನ್ನ, ಪೆಡೆಸ್ಟ್ರಿಯನ್ ಕ್ರಾಸ್ಗಳನ್ನ, ಸ್ಕೈ ವಾಕ್ಗಳನ್ನ ಪ್ಲಾನ್ ಮಾಡಬೇಕು ಅನ್ನೋದನ್ನ ಅರ್ಬನ್ ಪ್ಲಾನಿಂಗ್ ಒಳಗ ಕಲಿಸ್ಕೊಡ್ತಾರೆ. ಈ ಕೋರ್ಸು ಹೆಂಗ್ ಡಿಸೈನ್ ಆಗಿದೆ? ಇಲ್ಲಿ ಹೆಚ್ಚಾಗಿ ಬ್ಯಾಚುಲರ್ ಅಥವಾ ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ ಇರ್ತಾವ. PUC ಸೆಕೆಂಡ್ ಇಯರ್ ಆದ್ಮೇಲೆ ಈ ಕೋರ್ಸ್ಗಳನ್ನ ಮಾಡಬಹುದು. ಆದ್ರೆ ತುಂಬಾ ಜನ ಆರ್ಕಿಟೆಕ್ಚರ್ ಅಥವಾ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದನೂ ಬಂದು ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಮಾಡ್ತಾರ. ಈ ಕೋರ್ಸ್ ಒಳಗ ಥಿಯರಿ ಜೊತೆ ಪ್ರಾಕ್ಟಿಕಲ್ ಪ್ರಾಜೆಕ್ಟ್ಗಳು ಇರ್ತಾವ. ನೀವು ರಿಯಲ್ ಲೈಫ್ ಕೇಸ್ ಸ್ಟಡಿ ಮೇಲೆ ಕೆಲಸ ಮಾಡ್ತೀರಿ. ಈ ಅರ್ಬನ್ ಪ್ಲಾನಿಂಗ್ ಕೋರ್ಸ್ ಆದ್ಮೇಲೆ ಅರ್ಬನ್ ಪ್ಲಾನರ್ಸ್ ಹೆಚ್ಚಾಗಿ ಗೌರ್ಮೆಂಟ್ ಬಾಡಿ ಒಳಗ ಕೆಲಸ ಮಾಡ್ತಾರ. ಸಿಟಿ ಡೆವಲಪ್ಮೆಂಟ್ ಅಥಾರಿಟಿ, ಫಾರ್ ಎಕ್ಸಾಂಪಲ್ BDA, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಏನದ, ಅಂಥ ಕಡೆ ಅವಕಾಶ ಇರ್ತಾವ. ಇವರು ಕನ್ಸಲ್ಟಿಂಗ್ ಫರ್ಮ್ ಒಳಗೂ ಕೆಲಸ ಮಾಡಬಹುದು. NGO ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಒಳಗೂ ಅಪರ್ಚುನಿಟಿ ಜಾಸ್ತಿ ಇರ್ತದ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಒಳಗ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಂತ ಪ್ಲಾನ್ಸ್ ಒಳಗ ಕೆಲಸ ಮಾಡಬಹುದು. ಮೆಟ್ರೋ ರೈಲ್ ಪ್ಲಾನಿಂಗ್ ಒಳಗ ಭಾಗವಹಿಸಬಹುದು. ಹೌಸಿಂಗ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಪಾಲಿಸಿ ಮೇಲೆ ಕೆಲಸ ಮಾಡಬಹುದು. ಸೊ ಈ ಕೆಲಸ ಒಳಗ ಶುರುವಾತ್ನಾಗ ಸ್ಯಾಲ್ರಿ ಸಾಧಾರಣವಾಗಿರ್ತದ, ಆದ್ರೆ ಗೌರ್ಮೆಂಟ್ ಜಾಬ್ ಇರೋದ್ರಿಂದ ಕೆಲಸದಾಗ ಸ್ಟೆಬಿಲಿಟಿ ಇರ್ತದ, ಬಹಳಷ್ಟು ಸವಲತ್ತುಗಳು ಸಿಗ್ತಾವ. ನಿಮ್ಗೆ ಗೌರ್ಮೆಂಟ್ ಜಾಬ್ ಬೇಡ, ಪ್ರೈವೇಟ್ನಾಗ ಮಾಡ್ತೀನಿ ಅಂತಂದ್ರ ಪ್ರೈವೇಟ್ ಕನ್ಸಲ್ಟಿಂಗ್ ಒಳಗ ಗ್ರೋತ್ ಮತ್ತು ಸಂಬಳ ಎರಡೂ ಜಾಸ್ತಿ ಇರ್ತಾವ. ನೀವು ಇಂಟರ್ನ್ಯಾಷನಲ್ ಸಿಟಿಗಳಿಗೂ ಹೋಗಿ ಕೆಲಸ ಮಾಡ್ತೀರಿ ಅಂತಂದ್ರ ಅಲ್ಲಿನೂ ಈ ಡಿಗ್ರಿ ವ್ಯಾಲಿಡ್ ಆಗಿದೆ. ಈ ಕೆಲಸದೊಳಗ ಬರೀ ಹಣ ಮಾತ್ರ ಅಲ್ಲ, ನೀವು ಒಳ್ಳೆ ಕೆಲಸ ಮಾಡಿದ್ರ ಸಮಾಜದೊಳಗೊಂದು ರಿಕಗ್ನಿಷನ್ ಸಿಗುತ್ತದ. ನಾವು ಜನರ ಆಗು ಹೋಗುಗಳ ಮೇಲೆ ಪ್ರಭಾವ ಬೀರಿವಿ ಅಂತ ಹೇಳಿ ಕೆಲಸದ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗಿರ್ತದ. ಈ ಕೆಲಸ ಒಳಗ ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು ಅಂತಂದ್ರ ಮಾಸ್ಟರ್ ಡಿಗ್ರಿ ಇದ್ರ ಬೆಟರ್. ಕರ್ನಾಟಕದೊಳಗ ಬಿ ಪ್ಲಾನ್ ಅನ್ನೋ ಕೋರ್ಸ್ ಅನ್ನ ಕೊಡೋ ಕೆಲವೊಂದು ಕಾಲೇಜನ್ನ ಪಟ್ಟಿ ಇಲ್ಲಿ ನಾನು ಕೊಟ್ಟಿನಿ. ಈ ಬಿ ಪ್ಲಾನ್ ಕೋರ್ಸ್ ಡ್ಯೂರೇಷನ್ 4 ವರ್ಷ,
ಫೀಸ್ 1 ರಿಂದ 4 ಲಕ್ಷ ವೇರಿ ಆಗ್ತದ. ಜಾಸ್ತಿ ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಈ ಬಿ ಪ್ಲಾನ್ ಡಿಗ್ರಿಯನ್ನ ಆಫರ್ ಮಾಡ್ತಾವ. ಅದೇ ರೀತಿ ನೀವು ಭಾರತ ಒಳಗ ನೋಡ್ಬೇಕು ಅಂತಂದ್ರ ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್ ಡೆಲ್ಲಿ ಒಳಗ ಬಿ ಪ್ಲಾನ್ ಕೋರ್ಸ್ ಇರ್ತದ. CEPT ಯೂನಿವರ್ಸಿಟಿ, SPA ಭೋಪಾಲ್ ಇಂತಹ ಕೆಲವೊಂದು ಕಾಲೇಜ್ಗಳ ಲಿಸ್ಟ್ ಇಲ್ಲಿ ನಾನು ಕೊಟ್ಟಿನಿ. ಅರ್ಬನ್ ಪ್ಲಾನಿಂಗ್ ಅನ್ನೋದು ಗ್ಲಾಮರಸ್ ಕೆಲಸ ಅಲ್ಲ. ಅದ್ರೊಳಗ ಬಹಳಷ್ಟು ಪ್ಲಾನಿಂಗ್ ಹೋಗ್ತದ, ಮುಂದಾಲೋಚನೆ ಇರ್ತದ. ಯಾಕಂದ್ರೆ ನೀವು ಬರೀ 1 ವರ್ಷ 2 ವರ್ಷ ಮುಂದೆ ಯೋಚನೆ ಮಾಡಿ ಪ್ಲಾನ್ ಮಾಡೋದಿರುವುದಿಲ್ಲ. 10 ವರ್ಷಗಳ ಮುಂಚೆ ನೀವು ವಿಚಾರ ಮಾಡಿ ಈ ತರ ಆಗ್ಬಹುದು ಅಂತ ಹೇಳಿ ಸಿಟಿಗಳನ್ನ ಪ್ಲಾನ್ ಮಾಡೋದಿರ್ತದ. ಸೊ ಕಷ್ಟದ ಕೆಲಸ, ಅದರ ಲಾಂಗ್ ಟರ್ಮ್ ಒಳಗ ಒಳ್ಳೆ ಸಂಬಳ, ಆಮೇಲೆ ಇಂಪ್ಯಾಕ್ಟ್ ಕೊಡೋ ವೃತ್ತಿ. ಇದಕ್ಕೆ ಪೇಶನ್ಸ್ ಬೇಕು, ನೈಜ ಸಮಸ್ಯೆಗಳನ್ನ ಸಾಲ್ವ್ ಮಾಡೋ ಆಸಕ್ತಿ ಇರಬೇಕು. ಕೊನೆದಾಗ ಹೇಳ್ಬೇಕಂದ್ರ ನಾವು ವಾಸ ಮಾಡೋ ಪ್ರತಿಯೊಂದು ನಗರವನ್ನ ಯಾರೋ ಒಬ್ರು ಪ್ಲಾನ್ ಮಾಡಿರ್ತಾರ. ಆ ಪ್ಲಾನ್ ಮಾಡೋರು ನೀವು ಆಗ್ಬೇಕು ಅಂತಂದ್ರ ನೀವು ಈ ಕರಿಯರ್ ಅನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬಹುದು. ಈ ಕರಿಯರ್ ಬರೀ ಬಿಲ್ಡಿಂಗ್, ಬ್ರಿಡ್ಜಸ್ ಬಗ್ಗೆ ಅಲ್ಲ, ಇದು ಮನುಷ್ಯರು ಹೆಂಗ್ ಬದುಕಬೇಕು ಅನ್ನೋದನ್ನ ರೂಪಿಸೋ ಕೆಲಸ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.